ನಮಸ್ಕಾರ. ಕಿವೀಸ್ ವಿರುದ್ಧ ಸೆಮಿಫೈನಲ್ ಪಂದ್ಯ ಸೋತು ಟಿ20 ವಿಶ್ವಕಪ್ನಿಂದ ಹೊರಬಿದ್ದ ಬಳಿಕ ಅತ್ತನು ಆಫ್ರಿಕಾ ನಾಯಕ ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಕಿವೀಸ್ ವಿರುದ್ಧ ಟಿ20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಆಫ್ರಿಕಾ ಸೋತ ಬಳಿಕ ನಾಯಕ ಆಡನ್ ಮಾರ್ಕ್ರಮ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ನಡುವಿನ ಟಿ20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ 9 ವಿಕೆಟ್ಗಳ ವಿಕ್ಟರಿ ಕಂಡಿದೆ ಸ್ನೇಹಿತರೆ. ಇದರೊಂದಿಗೆ ಅನ್ಬೀಟನ್ ಟೀಮ್ ಆಗಿ ಕಾಣಿಸಿಕೊಂಡಿದ್ದ ಹರಿಣಗಳಿಗೆ ಇದೀಗ ಟಿ20 ವಿಶ್ವಕಪ್ನಲ್ಲಿ ಮೊದಲ ಸೋಲು ಎದುರಾಗಿದೆ, ಅದು ಕೂಡ ಸೆಮಿಫೈನಲ್ ಪಂದ್ಯದಲ್ಲಿ ಅಂತ ಹೇಳಬಹುದು. ಈ ಮುಖ್ಯವಾಗಿ ಇದೀಗ ಕಿವೀಸ್ ಟಿ20 ವಿಶ್ವಕಪ್ನ ಫೈನಲ್ಗೆ ಮೊದಲ ತಂಡವಾಗಿ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುನ್ನ ಕಲ್ಕತ್ತಾದಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ಉತ್ತಮ ಆಟವನ್ನ ಆಡಿರಲಿಲ್ಲ. 20 ಓವರ್ಗಳಲ್ಲಿ ಹರಿಣಗಳು ಕೇವಲ 169 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡಿದ್ರು. ಅದರಲ್ಲಿಯೂ ಮಾರ್ಕೋ ಯಾನ್ಸನ್ ಅರ್ಧಶತಕ ಬಾರಿಸಿದ್ದು ಬಿಟ್ಟರೆ ಉಳಿದವರಿಂದ ಹೇಳಿಕೊಳ್ಳುವಂತಹ ಕೊಡುಗೆ ಕಂಡುಬಂದಿಲ್ಲ. ಇತ್ತ ಮೆಕಾಂಕಿ 2 ಹಾಗೂ ರಚಿನ್ ರವೀಂದ್ರ ಮತ್ತು ಮ್ಯಾಟ್ ಹೆನ್ರಿ ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ನ್ಯೂಜಿಲೆಂಡ್ ತಂಡಕ್ಕೆ ಆರಂಭಿಕ ಆಟಗಾರರಾದ ಫಿನ್ ಆಲೆನ್ ಹಾಗೂ ಟಿಮ್ ಸೆಫರ್ಟ್ ಸ್ಫೋಟಕ ಆರಂಭವನ್ನ ತಂದುಕೊಟ್ರು. ಇನ್ಫ್ಯಾಕ್ಟ್ ಇವರಿಬ್ಬರೇ ಪಂದ್ಯವನ್ನ ಫಿನಿಶ್ ಮಾಡ್ತಾರೆ ಅಂದ್ಕೊಂಡಿದ್ವಿ. ಆದ್ಯಾಗೂ ಟಿಮ್ ಸೆಫರ್ಟ್ 58 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಫಿನ್ ಅಲೆನ್ ಕೇವಲ 33 ಎಸೆತಗಳಲ್ಲಿ ಶತಕ ಸಿಡಿಸಿ ತಂಡಕ್ಕೆ 12.5 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು ಗೆಲುವು ತಂದುಕೊಟ್ಟರು ಸ್ನೇಹಿತರೆ. ಇದರೊಂದಿಗೆ ಈ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ 9 ವಿಕೆಟ್ಗಳ ಐತಿಹಾಸಿಕ ಗೆಲುವು ದಾಖಲಿಸುವ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮತ್ತು ಪಂದ್ಯ ಸೋತ ಬಳಿಕ ಮಾತನಾಡಿದ ಆಫ್ರಿಕಾ ನಾಯಕ ಆಡನ್ ಮಾರ್ಕ್ರಮ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗ್ ಅಬ್ಬರಕ್ಕೆ ನಾವು ಸೋತಿದ್ದೇವೆ. ಫಿನ್ ಆಲೆನ್ ರವರ ಅಪ್ರತಿಮ ಶತಕ ಮತ್ತು ಟಿಮ್ ಸೆಫರ್ಟ್ ರವರ ಆಟ ಪಂದ್ಯವನ್ನ ನಮ್ಮಿಂದ ಕಿತ್ತುಕೊಂಡಿತು. ಅವರು ಆಡಿದ ರೀತಿ ನೋಡಿದರೆ ಯಾವುದೇ ತಂಡದ ವಿರುದ್ಧ ಅವರು ಗೆಲ್ಲುತ್ತಿದ್ದರು. ಅವರಿಗೆ ಈ ಗೆಲುವಿನ ಸಂಪೂರ್ಣ ಕ್ರೆಡಿಟ್ ಸಲ್ಲಬೇಕು ಎಂದು ಆಡನ್ ಮಾರ್ಕ್ರಮ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು 170 ರನ್ಗಳ ಗುರಿ ನೀಡಿದ್ದು ಒಂದು ಉತ್ತಮ ಪ್ರಯತ್ನ ಎಂದು ಭಾವಿಸುತ್ತಿದ್ದೆ. ಪಿಚ್ನಲ್ಲಿ ಸ್ವಲ್ಪ ಕಷ್ಟಕರವಾಗುತ್ತಿತ್ತು, ಚೆಂಡು ನಿಧಾನವಾಗಿ ಬರ್ತಿತ್ತು. ಅರ್ಧ ಹಂತದಲ್ಲಿ ನಾವು ಪಂದ್ಯದಲ್ಲಿದ್ದೆವು ಎಂಬ ನಂಬಿಕೆ ಇತ್ತು. ಈ ಸೋಲು ನಿಜಕ್ಕೂ ನಮಗೆ ದೊಡ್ಡ ಆಘಾತವನ್ನ ನೀಡಿದೆ. ಇದು ಮುಖಕ್ಕೆ ಬಾರಿಸಿದಂತೆ ಭಾಸವಾಗುತ್ತಿದೆ. ನಾವು ಈ ಟೂರ್ನಿಯಲ್ಲಿ ಅದ್ಭುತವಾಗಿ ಆಡಿದ್ದೆವು ಮತ್ತು ಇಲ್ಲಿವರೆಗೂ ಅಜೇಯರಾಗಿ ಇದ್ದೆವು. ಆದರೆ ಒಂದು ಕೆಟ್ಟ ರಾತ್ರಿ ನಮ್ಮ ಎಲ್ಲ ಶ್ರಮವನ್ನ ವ್ಯರ್ಥ ಮಾಡಿತು ಎಂದು ಭಾವುಕರಾದರು. ಮಾತು ಮುಂದುವರೆಸಿದ ಅವರು, ಫಲಿತಾಂಶ ನಿರಾಸೆ ಮೂಡಿಸಿದೆ, ಆದರೆ ಈ ತಂಡದ ಬಗ್ಗೆ ನನಗೆ ಹೆಮ್ಮೆ ಇದೆ. ಟೂರ್ನಿ ಉದ್ದಕ್ಕೂ ಹುಡುಗರು ತೋರಿದ ಬದ್ಧತೆ ಶ್ಲಾಘನೀಯ. ಈಗ ನಾವು ಸೋಲಿನಿಂದ ಹೊರಬಂದು ಭಾವನೆಗಳು ಶಾಂತವಾದ ನಂತರ ಮುಂದಿನ ಹಾದಿಯ ಬಗ್ಗೆ ಯೋಚಿಸಬೇಕಾಗಿದೆ ಎಂದು ಮಾರ್ಕ್ರಮ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಟೂರ್ನಿಯುದ್ದಕ್ಕೂ ಭಾರತದ ಫ್ಯಾನ್ಸ್ಗಳು ಅಪಾರವಾದ ಸಪೋರ್ಟ್ ನೀಡಿದ್ದಾರೆ. ಹೀಗಾಗಿ ಅವರೆಲ್ಲರಿಗೂ ಧನ್ಯವಾದಗಳು. ಭಾರತೀಯ ಆಟಗಾರರ ಮಾನಸಿಕ ಸ್ಥಿತಿಯ ಹಾಗೆ ನಾವು ಕೂಡ ಸ್ಟ್ರಾಂಗ್ ಆಗಿರಬೇಕು ಎಂದು ಹೇಳುವ ಮೂಲಕ ಭಾರತದ ಕುರಿತು ದೊಡ್ಡ ಹೇಳಿಕೆಯನ್ನ ಮಾರ್ಕ್ರಮ್ ನೀಡಿದ್ದಾರೆ.